ನಮಸ್ಕಾರ ಬೆಂಗಳೂರು. ವೀಣಾ ಸ್ಟೋರ್ಸ್ ಮಲ್ಲೇಶ್ವರಂನ ಹೃದಯದಲ್ಲಿ ನಿಂತಿರುವ ಒಂದು ಐಕಾನಿಕ್ ಹಾಟ್ಸ್ಪಾಟ್. ಬೆಳಗ್ಗೆ ಕಾಮ್ ಆಗಿದ್ದರೆ ಸಂಜೆ ಪ್ಯೂರ್ ಬೆಂಗಳೂರು ಎನರ್ಜಿ. ಜನ ಸಾಲಾಗಿ ನಿಲ್ತಾರೆ ಸಿಂಪಲ್ ಫುಡ್ಗಾಗಿ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಏನು ಗೊತ್ತಾ? ಸಾಂಬಾರೇ ಇಲ್ಲ. ಇಡ್ಲಿ ತಗೊಳ್ಳಿ, ವಡೆ ತಗೊಳ್ಳಿ, ಏನಕ್ಕೆ ಆಗಲಿ ಸಾಂಬಾರಿಲ್ಲ. ಆದರೂ ಕ್ರೌಡ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಯಾಕೆ? ಟೇಸ್ಟ್, ಅಥೆಂಟಿಸಿಟಿ, ಅಟ್ಮಾಸ್ಫಿಯರ್. ನೀವೇ ಹೇಳಿ, ನಿಮ್ಮ ಫೇವ್ರೇಟ್ ಐಟಮ್ ಯಾವುದು? ಸಾಫ್ಟ್ ಇಡ್ಲಿನಾ, ಕ್ರಿಸ್ಪಿ ವಡೆನಾ, ಶಾವಿಗೆ ಬಾತ, ಕೇಸರಿ ಬಾತ, ಅಥವಾ ಲೆಜೆಂಡರಿ ಚೌಚೌ ಬಾತ? ಈವ್ನಿಂಗ್ ಟೈಮ್ ಬಂದರೆ ಆ ವಾಸನೆ, ಹಜಲ್, ಕಾನ್ವರ್ಸೇಷನ್ಸ್ ಎಲ್ಲ ಮಿಕ್ಸ್ ಆಗಿ ಒಂದು ಪರ್ಫೆಕ್ಟ್ ಬೆಂಗಳೂರು ವೈಬ್ ಸೃಷ್ಟಿಯಾಗುತ್ತದೆ. ನೀವು ವೀಣಾ ಸ್ಟೋರ್ಸ್ಗೆ ಹೋಗಿದ್ದೀರಾ? ನಿಮ್ಮ ಗೋ ಟು ಆರ್ಡರ್ ಯಾವುದು? ಕಾಮೆಂಟ್ನಲ್ಲಿ ತಿಳಿಸಿ. ಮೇ ಬಿ ನಿಮ್ಮ ಫೇವ್ರೇಟ್ ಐಟಮ್ನ ನಾವು ನೆಕ್ಸ್ಟ್ ವೀಡಿಯೋನಲ್ಲಿ ಫೀಚರ್ ಮಾಡ್ತೀವಿ. ಮಾರ್ಗೋಸ ರೋಡ್ ಅಂದರೆ ಮಲ್ಲೇಶ್ವರಂಗೆ ಒಂದು ಸ್ಪೆಷಲ್ ಜಾಗ. ಇಲ್ಲಿ ರಾತ್ರಿ ಹೊತ್ತು ನಡೆಯೋದು, ನೋಡೋದು ತುಂಬ ನ್ಯಾಚುರಲ್, ತುಂಬ ಫೆಮಿಲಿಯರ್. ಸ್ಟೋರ್ಗಳ ಬೆಳಕು, ಜನರ ಓಡಾಟ, ವೆಹಿಕಲ್ ಸ್ಲೋ ಮೂಮೆಂಟ್ ಎಲ್ಲ ಸೇರಿ ಒಂದು ಕಾಮ್ ಮತ್ತು ಲೈವ್ಲಿ ವೈಬ್ ಕೊಡುತ್ತೆ. ನೀವು ನೋಡ್ತಾ ಇದ್ದ ಹಾಗೆ ಕೆಲವು ಶಾಪ್ಗಳು, ವ್ಯಾನ್ಯೂಸನ್ ಇರ್ಬೋದು, ಲೂಯಿ ಫಿಲಿಪ್ ಇರ್ಬೋದು, ಟೈಟನ್ ಐ ಪ್ಲಸ್ ಇರ್ಬೋದು, ಐಟ್ರಿ ಎ ಇರ್ಬೋದು, ಮಾಡರ್ನ್ ಬೆಂಗಳೂರಿನ ಲುಕ್ನಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ ಅಲ್ವಾ? ಆದರೆ ಅದೇ ರಸ್ತೆಯಲ್ಲಿ ದೊಡ್ಡ ಮರಗಳ ನೆರಳು, ಟೆಂಪಲ್ನ ಬೆಳಕು, ನಮ್ಮ ಸಿಟಿನ ಓಲ್ಡ್ ಚಾರ್ಮ್ ಕೂಡ ಜೊತೆಯಲ್ಲೇ ಇರುತ್ತೆ. ನೋಡಿರ್ಬೋದು ನೀವು. ಈ ರೋಡ್ ಮೇಲೆ ನಡೆದು ಹೋಗ್ತಾ ಇದ್ದರೆ ಇಲ್ಲಿ ಎಷ್ಟು ಬದಲಾವಣೆ ಆಗೋಗಿದೆ, ಆದರೂ ಎಸೆನ್ಸ್ ಮಾತ್ರ ಸೇಮ್ ಇದೆ ಅನ್ನೋ ಫೀಲಿಂಗ್ ಬರುತ್ತೆ ಅಲ್ವಾ? ನೀವೇ ಹೇಳಿ ವೀಕ್ಷಕರೇ, ಈ ಮಾರ್ಗೋಸ ರೋಡ್ ನಿಮಗೆ ಯಾವ ಮೆಮರಿ ಕೊಡುತ್ತೆ? ಈವ್ನಿಂಗ್ ವಾಕ್ ಮೆಮರಿನಾ, ಶಾಪಿಂಗ್ ಮೆಮರಿನಾ, ಅಥವಾ ಫ್ರೆಂಡ್ಸ್ ಜೊತೆ ಕ್ಯಾಶುವಲ್ ಆಗಿ ಹ್ಯಾಂಗ್ ಔಟ್ ಮಾಡೋ ಮೆಮರಿನಾ? ಮಾರ್ಗೋಸ ರೋಡ್ ಅಂದರೆ ಕಮರ್ಷಿಯಲ್ ಸ್ಟ್ರೀಟ್ ಮಾತ್ರ ಅಲ್ಲ ವೀಕ್ಷಕರೇ, ಇದು ನಮ್ಮ ಬೆಂಗಳೂರಿನ ಡೈಲಿ ಲೈಫ್ ಅಲ್ವಾ? ಇಲ್ಲಿ ಮಾಡರ್ನಿಟಿ ಮತ್ತು ಟ್ರೆಡಿಷನ್ ಒಂದೇ ರಸ್ತೆಯಲ್ಲಿ ಸೈಡ್ ಬೈ ಸೈಡ್ ಇರುವಂತಹ ಜಾಗ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕ್ಯಾಮ್ರಾದಲ್ಲಿ ಅಂತಂದರೆ. ಆ ರೋಡ್ಗಳು ನೋಡಿ ಕ್ಲೀನಾಗಿದೆ. ಈ ಕಡೆ ನೋಡಿ ಅಲಂಕಾರಗಳು ನೋಡಿ, ಆ ಪೈ ಸ್ಟೋರ್ ಇರಬಹುದು, ಸುದರ್ಶನ್ ಸ್ಟೋರ್ಸ್ ಇರಬಹುದು. ಹೀಗೆ ನೀವು ನೋಡ್ಕೋತಾ ಹೋದರೆ ಶಾಪಿಂಗಿಗೆ ಎಷ್ಟು ಅದ್ಭುತವಾಗಿದೆ ಅಲ್ವಾ? ಆ ಕ್ಯಾಮ್ರಾದಲ್ಲಿ ನೋಡಿ ಎಷ್ಟು ಇದಾಗಿ ಕಾಣಿಸ್ತಾ. ಇಲ್ಲಿ ನೋಡಿ, ಈ ಕಡೆ ಈ ಥರ ವ್ಯಾಪಾರ ಇರಬಹುದು, ಈ ಥರ ಬಟ್ಟೆಗಳ ವ್ಯಾಪಾರ ಇರಬಹುದು ಫಾರ್ ಎಕ್ಸಾಂಪಲ್. ಹಾಗೆ ಮುಂದಕ್ಕೆ ಹೋದರೆ ನಿಮಗೆ ನೋಡಿ ಅಲ್ಲಿ ಫ್ಯಾಮಿಲಿ ಆಟೋ ಹಚ್ತಿರೋದಿರಬಹುದು. ಹಾಗೆ ನೀವು ನೋಡ್ತಾ ಇರಿ, ಜನಗಳು ಬಹಳಷ್ಟು ಮಟ್ಟಿಗೆ ತಮ್ಮದೇ ಆದ ರೀತಿಯಲ್ಲಿ ಬಂದು ಫ್ಯಾಮಿಲಿ ಜೊತೆ ಇರ್ಬೋದು, ಇಂಡಿವಿಜುವಲ್ ಆಗಿರ್ಬೋದು. ಈ ರೋಡ್ ನೋಡಿ ಈಗಲೂ ಅತ್ಯದ್ಭುತವಾಗಿ ಕಾಣಿಸ್ತಾ ಇದೆ. ನಿಮಗೇನು ಅನ್ನಿಸ್ತಿದೆ ಇಲ್ಲಿ? ನೀವು ತಿಳಿಸಿ ನೋಡಿ. ಈಗ ಮಲ್ಲೇಶ್ವರನ 8th ಕ್ರಾಸ್ನ ಡೌನ್ ನಡ್ಕೊಂಡು ಕ್ಯಾಮ್ರಾದಲ್ಲಿ ತಮಗಾಗಿ ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ನೋಡಿ ಖುಷಿ ಅಂತ ಒಂದು ಶಾಪು, ಅದ್ರ ಪಕ್ಕ ಹಾಗೆ ಮುಂದುವರ್ಕೊಂಡು ಹೋದರೆ ಬೇಕಾಷ್ಟು ಶಾಪಿಂಗ್ ಸೆಂಟರ್ಸ್ ಇದೆ ಇಲ್ಲಿ. ಇಲ್ಲೆಲ್ಲ ನೀವು ರೆಗ್ಯುಲರಾಗಿ ಬರ್ತಿರ್ತೀರಾ? ಯೂಶ್ವಲಾಗಿ ಯಾವಾಗ ವೀಕ್ ಡೇಸ್ ಅಥವಾ ವೀಕೆಂಡ್ಸ್ ಬರ್ತೀರಾ? ಬಂದರೆ ಒಬ್ಬರೇ ಬರ್ತೀರಾ ಸಾಮಾನ್ಯ, ಇಲ್ಲ ಫ್ಯಾಮಿಲಿ ಜೊತೆ ಬರ್ತೀರಾ ಅಥವಾ ಫ್ರೆಂಡ್ಸ್ ಜೊತೆ ಬರ್ತೀರಾ? ಏನು ಶಾಪಿಂಗ್ ಮಾಡ್ತೀರಾ ಇಲ್ಲೆಲ್ಲ ಬಂದರೆ? ಹೇಗೆ ನೀವು ಟೈಮ್ ಪಾಸ್ ಮಾಡೋದು? ಅಂದರೆ ತಿಂಡಿಗಳಿಗಾಗಿ ಬರ್ತೀರಾ? ವೀಣಾ ಸ್ಟೋರ್ಸ್ ಇರ್ಬೋದು. ಆ ಕಡೆ ಹೋದರೆ ವೀಕ್ಷಕರೇ ಬೆಂಗಳೂರು ಕೆಫೆ ಅಂತಲೂ ಆಗಿದೆ. ಹಾಗೇ ಕೆಳಗೋದ್ರೆ, ಈಗ 8th ಕ್ರಾಸಲ್ಲಿ ಇದ್ದೀವಿ ನಾವು, ಹಾಗೇ ನೀವು ಕೆಳಗೋದ್ರೆ ಅಲ್ಲಿ CTR ಇದೆ, ಬಹಳ ಫೇಮಸ್ ಅಲ್ವಾ? ಮಲ್ಲೇಶ್ವರಂ ಗ್ರೌಂಡ್ಸ್ ಹತ್ರ ನೀವೆಲ್ಲ ಹೋಗಿರ್ಬೋದು. ನೋಡಿ ಇಲ್ಲಿ ಟೆಂಪಲ್ ಅತ್ಯದ್ಭುತವಾಗಿ ಕ್ಯಾಪ್ಚರ್ ಮಾಡಲಾಗಿದೆ. ಓಕೆ, ಟೆಂಪಲ್ ವಿಸಿಟಿಗೆ ಬರ್ತೀರಾ, ಶಾಪಿಂಗೋಸ್ಕರ ಬರ್ತೀರಾ, ಫೂಡ್ಗಾಗಿ ಬರ್ತೀರಾ? ಏನು ಮೆಜಾರಿಟಿ ಆಫ್ ದ ಟೈಮ್ ನೀವು ಇಲ್ಲಿ ಬರುವುದು ಯಾವ ಕಾರಣದಿಂದ? ನೋಡಿ ಕ್ಲೋಸಪ್ನಲ್ಲಿ ದೇವರ ದರ್ಶನ ಕ್ಯಾಪ್ಚರ್ ಮಾಡಿದ್ದೀವಿ, ತಾವು ನೋಡಬಹುದು ಈ ವಿಡಿಯೋದಲ್ಲಿ. ಸೊ ವೀಕ್ಷಕರೇ, ಇಲ್ಲಿ ಎಲ್ಲ ಥರದ ಅನುಭವಗಳು ಒಂದುಗೂಡಿ ನಮಗೆ ಬಹಳ ನ್ಯಾಚುರಲ್ ಆಗಿರತಕ್ಕಂಥ ಸಿಟಿ ವೈಬ್ ಕೊಡುತ್ತೆ ಅಲ್ವಾ? ಮಾಡರ್ನಿಟಿಯಿಂದ ಹಿಡಿದು ಟ್ರೆಡಿಷ್ನಲಿಂದ ಹಿಡಿದು ಎರಡು ಬ್ಲೆಂಡ್ ಅಂತೀವಲ್ಲ ಆ ಥರ ಆಗಿದೆ. ಈಗ ನೋಡಿ ಎಷ್ಟು ಕ್ಲೀನ್ ಆಗಿರೋಂಥ ರಸ್ತೆಗಳು ಇಲ್ಲಿ, ಮತ್ತು ಶಾಪಿಂಗ್ ಸೆಂಟರ್ಸ್ ಕೆಲವನ್ನ ಕ್ಯಾಪ್ಚರ್ ಮಾಡಿದ್ದೀವಿ. ಬಸ್ಗಳು ಓಡಾಟ, ಇದು ನೋಡಿ ಅತ್ಯದ್ಭುತವಾಗಿದೆ ಬಸ್, ಅದು ವಿಭಿನ್ನವಾಗಿ ಕಾಣಿಸ್ತಾ ಇತ್ತಲ್ಲ ಕಲರು. ಇಲ್ಲಿ ನೋಡಿ ಬಟ್ಟೆಗಳನ್ನ ಕ್ಯಾಪ್ಚರ್ ಮಾಡಿದ್ದೀವಿ. ಸೊ ಈ ಥರ ಸಡನ್ನಾಗಿ ಹೋಗಿ ಇಂಪಲ್ಸಿವ್ ಆಗಿ ಯಾವಾಗಲಾದರೂ ಬೈಯಿಂಗ್ ಮಾಡಿರೋದು ಉಂಟಾ ನೀವು? ಅದ್ಭುತವಾಗಿರುತ್ತಲ್ಲ ಸಾಯಂಕಾಲದತ್ತು ವಾಕ್ ಮಾಡೋದಕ್ಕೆ. ಥ್ಯಾಂಕ್ ಯು ವೀಕ್ಷಕರೇ.
ಮುಂದಿನ ವಿಡಿಯೋದಲ್ಲಿ ಸಿಗೋಣವಾ? ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹ್ಯಾಪಿ ವಿಯೂಯಿಂಗ್. ನಮಸ್ಕಾರ.